ನಮಸ್ತೆ ಎಲ್ಲರಿಗೂ, ಸ್ಮಿತಾ ಸವಿರುಚಿಗೆ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಸಿಯಾಗಿ ಚಾಕ್ಲೇಟ್ ಮೋಲ್ಡಲ್ಲಿ ಸಕ್ಕರೆ ಹಚ್ಚಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಬೇಕು ಅಂದರೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಹೊಸಬ್ರು ಯಾರಾದರೂ ಸ್ಮಿತಾ ಸವಿರುಚಿ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಇಲ್ಲಿ ನಾನು ಸಕ್ಕರೆ ಹಚ್ಚಿ ಮಾಡೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಟ್ಟಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ಇದನ್ನು ನೀವು ನೋಡೋದ್ರಿಂದ ನೀವು ಪೂರ್ತಿಯಾಗಿ ಇದನ್ನು ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ತೀರಾ ಅಂತ. ಹಾಗಾಗಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಸಕ್ಕರೆ ಹಚ್ಚಿ ಮಾಡೋದಕ್ಕೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ನಾನು ಶುಗರ್ ತೊಗೊಂಡಿದ್ದೀನಿ. ಇದನ್ನು ಸೇರಿಸ್ತಾ ಇದ್ದೀನಿ. ಈಗ ಸಕ್ಕರೆ ಮುಳುಗೋ ಅಷ್ಟು ನೀರು ಹಾಕೊಳ್ಬೇಕು. ಈಗ ಪಾಕ ಬರೋದು ಬೇಡ, ಬರೀ ಸಕ್ಕರೆ ಕರಗಬೇಕಷ್ಟೆ. ಸಕ್ಕರೆ ಕರಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ. ಸಕ್ಕರೆ ಪೂರ್ತಿಯಾಗಿ ಕರಗಿದೆ, ಇಷ್ಟ ಆದರೆ ಸಾಕು. ಈಗ ನಾನಿಲ್ಲಿ 2 ಚಮಚದಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಹಾಲು ಸೇರಿಸಿದ್ಮೇಲೆ ಇದು ಸ್ವಲ್ಪ ಒಡೆದಂಗಾಗುತ್ತೆ. ಒಂದ್ಸಲ ಮಿಕ್ಸ್ ಕೊಟ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸೋಸ್ಕೊಳ್ಳೋಣ. ಇದ್ರ ಮೇಲಿರೋ ಅಂಥ ಗಲೀಜೆಲ್ಲ ಆಚೆಗೆ ಬಂದ್ಬಿಡುತ್ತೆ. ಒಂದು ಬಟ್ಲಿಗೆ ನಾವು ಹಾಲು ಹಾಕಿರೋ ಅಂಥ ಪಾಕನ ಈಗ ಸೋಸ್ಕೊಂಡ್ಬಿಡೋಣ. ಈ ಥರದೊಂದು ಬಟ್ಟೆ ಹಾಕ್ಕೊಂಡು ಈ ರೀತಿಯಾಗಿ ಸೋಸ್ಕೊಳ್ಬೇಕಾಗತ್ತೆ. ಈಗ ಇದನ್ನ ಮತ್ತೆ ಪಾತ್ರೆಗೆ ಹಾಕೊಂಡು ಕುದಿಸ್ಕೊಳ್ಬೇಕು. ಈಗ ಇದು ಮತ್ತೆ ಕುದಿ ಬರ್ತಾ ಇದೆ. ಈಗ ನಾನು ಇಲ್ಲಿ 2 ಸ್ಪೂನ್ ಅಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ. ಇದನ್ನು ಸೇರಿಸ್ತೀನಿ. ಮೊಸರು ಸೇರಿಸಿದ್ಮೇಲೆ ಮತ್ತೆ ಇದು ಒಂದ್ಸಲ ಕುದಿ ಬರಬೇಕು. ಒಡೊಡ್ದಂಗೆ ಆಗುತ್ತೆ, ಈ ಥರ ಆಗಬೇಕು. ಈ ಥರ ಉಕ್ ಬಂದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಮತ್ತೆ ಸೋಸ್ಕೊಳ್ಬೇಕಾಗತ್ತೆ. ಈಗ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಅದೇ ಪಾತ್ರೆಗೆ ನಾವು ಸೋಸಿಟ್ಕೊಂಡಿರೋ ಅಂಥ ಪಾಕನ ಸೇರಿಸ್ಬೇಕು. ಹಾಲು ಹಾಕೋದು, ಮೊಸರು ಹಾಕೋದು ಯಾಕೆ ಅಂದರೆ ಸಕ್ಕರೆನಲ್ಲಿರೋವಂಥ ಇಂಪ್ಯೂರಿಟೀಸು ಪೂರ್ತಿ ಬಂದ್ಬಿಡ್ಬೇಕು. ಹಂಗೆ ಮಾಡೋದ್ರಿಂದ ನಮಗೆ ಸಕ್ಕರೆ ಹೆಚ್ಚು ಪೂರ್ತಿಯಾಗಿ ಬೆಳ್ಳಗೆ ಬರುತ್ತೆ, ಬಿಳಿ ಕಲರಲ್ಲಿ ಇರುತ್ತೆ. ಪಾಕದಲ್ಲಿ ಈ ಥರ ನೊರೆ ಬರ್ತಾ ಇರಬೇಕು, ತಿರುಗಿಸ್ತಾನೆ ಇರಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇರಬೇಕು. ಇವಾಗ ನೀವು ಫಸ್ಟ್ ಸಲ ಸಕ್ಕರೆ ಹಚ್ಚನ ಮಾಡ್ತಾ ಇದ್ರೆ ಒಂದು ಟಿಪ್ ಏನು ಅಂದರೆ, ನೀವು ಫಸ್ಟ್ನೇ ಸಲ ಮಾಡ್ತಾ ಇರೋರಿಗೆ ಇದು ಪಾಕ ಕರಗ್ತಾ ನೊರೆ ಬರ್ತಾ ಇರುತ್ತೆ. ಈ ರೀತಿ ಸೌಟಲ್ಲಿ ಎತ್ತಿದಾಗ ನೊರೆ ಇಲ್ಲಿ ಸೌಟಲ್ಲಿ ಕಾಣಿಸ್ತಲೇ ಇದ್ರೆ ಇದು ಇನ್ನೂ ಪಾಕ ಫಾರ್ಮೇಷನ್ ಆಗ್ತಾ ಇಲ್ಲ ಅಂತ. ನೀವು ಇದೇ ರೀತಿ ತಿರುಗಿಸ್ತಾನೆ ಇರಬೇಕಾಗತ್ತೆ. ಯಾವಾಗ ಸೌಟಲ್ಲಿ ಎತ್ತಿದಾಗ ನೊರೆ ಬರುತ್ತೋ ಆವಾಗ ಇದು ಪಾಕ ರೆಡಿ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಕಿದ್ದಂಥ ಪಾಕ ಅರ್ಧ ಆಗ್ತಾ ಬರ್ತಾ ಇದೆ, ಹಾಗೆ ನೊರೆನೂ ಕೂಡ ಜಾಸ್ತಿನೇ ಆಗ್ತಾ ಇದೆ. ಸೌಟಲ್ಲಿ ಎತ್ಕೊಂಡಾಗ ನೊರೆ ಸೌಟಲ್ಲೇ ಸ್ವಲ್ಪ ಹೊತ್ತು ಉಳ್ಕೊಳ್ಳುತ್ತೆ. ಇದು ಬರ್ತಾ ಇದೆ ಪಾಕ ಅಂತ ಅರ್ಥ. ಇನ್ನು ನಾವು ತಿರುಗಿಸ್ಕೊಳ್ತಾ ಇರಬೇಕು ನೋಡಿ. ಈಗ ಕರೆಕ್ಟಾಗಿ ಬರ್ತಾ ಇದೆ. ಈಗ ನಾವೇನು ಮಾಡಬೇಕು ಅಂದರೆ, ನಾವು ಇದನ್ನ ಸ್ವಲ್ಪ ಗ್ಯಾಸಿಂದ ಮೇಲಿಟ್ಕೊಂಡು ಈ ಥರ ತಿರುಗಿಸ್ಬೇಕಾಗತ್ತೆ. ಜಾಸ್ತಿ ಇದಕ್ಕೆ ಕಾವು ಹೋಗಬಾರ್ದು, ಯಾಕೆಂದರೆ ಆ ಸಕ್ಕರೆ ಹಚ್ಗಳು ಕೆಂಪಗಾಗ್ಬಿಡುತ್ತೆ, ಹಾಗಾಗಿ ಬೆಳ್ಳಗೆ ಬರೋದಿಲ್ಲ. ಸ್ವಲ್ಪ ಹೊತ್ತು ಮೇಲೆ ಇಟ್ಕೊಬೇಕು. ಉರಿ ಮಾತ್ರ ಕಮ್ಮಿ ಮಾಡ್ಕೊಳ್ಬಾರ್ದು, ಗ್ಯಾಸಿಂದ ಮೇಲೆ ಇಟ್ಕೊಳ್ಬೇಕು, ತಿರುಗಿಸ್ಬೇಕು.
ಮತ್ತು ಗ್ಯಾಸ್ ಮೇಲೆ ಇಟ್ಟು ತಿರುಗಿಸ್ಕೊಳ್ಬೇಕಾಗತ್ತೆ. ಈ ಥರ 4 ಸಲ ಮಾಡಬೇಕು. ಫಸ್ಟ್ನೇ ಸಲ ಮಾಡ್ತಾ ಇದ್ರೆ ಇದೇ ಮೆಥಡಲ್ಲೇ ಮಾಡಿ. ಗ್ಯಾಸಿಂದ ಮೇಲೆ ಇಟ್ಕೊತಾ ಇದ್ದೀನಿ, ತಿರುಗಿಸ್ತಾ ಇದ್ದೀನಿ, ಮತ್ತೆ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಈ ಥರ 4 ಸಲ ಮಾಡಬೇಕು ನೀವು, ಆಗ ಕರೆಕ್ಟ್ ಅದಕ್ಕೆ ಬರುತ್ತೆ. ನೋಡಿ, ಈಗ ಕರೆಕ್ಟಾಗಿ ಪಾಕ ಬಂದ್ಬಿಟ್ಟಿದೆ. ಈ ಥರ ಇಟ್ಕೊಂಡ್ರೆ ನೊರೆ ಕಮ್ಮಿನೇ ಆಗ್ತಾ ಇಲ್ಲ. ಗ್ಯಾಸಿಂದ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಸೀದಾ ನಾನು ಮೌಲ್ಡ್ಗೆ ಹಾಕ್ಕೊಳ್ತೀನಿ. ಇಲ್ಲಿ ಏನಪ್ಪ ಟ್ವಿಸ್ಟ್ ಅಂದರೆ, ನಾನು ಸಕ್ಕರೆ ಪಾಕನ ಈಗ ನಾನು ಹಚ್ಚಿಗೆ ಹಾಕ್ತಾ ಇಲ್ಲ. ಇಲ್ಲಿ ನಾನು ಮೌಲ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಚಾಕ್ಲೇಟ್ ಮೌಲ್ಡ್ನ. ನಿಮಗೆ ಹಚ್ಚಿದ್ರೆ ಒಂದು ಇಡೀ ರಾತ್ರಿ ನೀರಲ್ಲಿ ನೆನೆಸಿ ನೀವು ಯೂಸ್ ಮಾಡ್ಕೊಳ್ಬೋದು. ಮೌಲ್ಡ್ಗೆ ಹಾಕಿದ್ಮೇಲೆ ಸಕ್ಕರೆ ಹಚ್ಚು 5 ನಿಮಿಷದಲ್ಲೇ ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ಇದನ್ನು ಈಸಿಯಾಗಿ ತೆಗಿಯೋದಕ್ಕೂ ಸುಲಭವಾಗಿ ಬರುತ್ತೆ. ಈಗ ಮೌಲ್ಡಿಂದ ಸಕ್ಕರೆ ಹಚ್ಚನ್ನೆಲ್ಲ ತಗೊಳ್ತೀನಿ. ನೋಡಿ ಎಷ್ಟು ಬೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಮುರಿದ್ರೆ ಬಿಸ್ಕೆಟ್ ಥರ ಕಟ್ಟಾಗುತ್ತೆ, ಅಷ್ಟು ಸಾಫ್ಟಾಗಿ ಬಂದಿದೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ಸಂಕ್ರಾಂತಿಲಿ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ.